ಸರ್ಕಾರದ ವಿರುದ್ಧ ಬಿಜೆಪಿಯಿಂದ ಇವತ್ತು ರಣಕಹಳೆ. ಆರ್ ಅಶೋಕ್ ವಿಜೇಂದ್ರ ನೇತೃತ್ವದಲ್ಲಿ ಹೋರಾಟ ನಡೀತಾ ಇದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಬಾಲಚಂದ್ರ ಜಾರಕಿಹೊಳಿ ಹೇಳಿಕೆ ಕೊಟ್ಟಿದ್ದಾರೆ. 20,000ಕ್ಕೂ ಹೆಚ್ಚು ಜನ ರೈತರು ಸೇರ್ತಾರೆ. ರೈತರಿಗೆ ಪರಿಹಾರ ಕೊಡಿಸುವ ಕೆಲಸ ಬಿಜೆಪಿ ಮಾಡುತ್ತೆ. ಸರ್ಕಾರದ ವಿರುದ್ಧ ರಣಕಹಳೆಗೆ ಸಿದ್ಧವಾಗಿದೆ ಬಿಜೆಪಿ. ಶಾಸಕ ಬಾಲಚಂದ್ರ ಜಾರಕಿಹೊಳಿ ಅವರು ನಮ್ಮ ಜೊತೆ ಇದ್ದಾರೆ. ನಾನು ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಬೆಳಗಾವಿಯಲ್ಲಿ ಸಾಕಷ್ಟು ಇಶ್ಯೂಸ್ ಇದೆ. ಈ ಬಾರಿ ಅವೆಲ್ಲವೂ ಕೂಡ ಚರ್ಚೆ ಆಗಬೇಕು ಅನ್ನುವಂಥ ಒತ್ತಾಯವನ್ನು ಜನರು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಬಿಜೆಪಿ ಕೂಡ ಮಾಡ್ತಾ ಇದೆ. ಸೊ ಖಂಡಿತವಾಗಿ, ಯಾಕಂದರೆ ನಾವು ಅದನ್ನು ವಿನಂತಿ ಮಾಡ್ತಾ ಇದ್ದೀವಿ, ಒತ್ತಾಯ ಮಾಡ್ತಾ ಇದ್ವಿ. ಪ್ರತಿ ಸಲ ಉತ್ತರ ಕರ್ನಾಟಕ ವಿಚಾರನ ಕಡೆಗೆ 2 ದಿನ ಇದ್ದಾಗ ತಗೋತಾರೆ. ಯಾರಿಗೂ ಇಂಟ್ರೆಸ್ಟ್ ಇರಲ್ಲ, ಸುಮ್ಮನೆ ಹೋಗ್ತಾರೆ. ಅದಕ್ಕೆ ಫಸ್ಟ್ ಈಗ ವಿಷಯ ಪ್ರಸ್ತಾಪ ಮಾಡಿದ್ವಿ. ಆದಷ್ಟು ಫಸ್ಟನೇ ತಾವು ಉತ್ತರ ಕರ್ನಾಟಕ ಇಶ್ಯೂ ಏನದಾವು, ಏನು ಸಮಸ್ಯೆ ಅದಾವೆ ಅವನ್ನೆಲ್ಲ ಚರ್ಚೆ ಮಾಡ್ಬೇಕಂತ ನಾವು ಒತ್ತಾಯ ಮಾಡ್ತಾಯಿದ್ವಿ. ಫಸ್ಟ್ ಉತ್ತರ ಕರ್ನಾಟಕ ವಿಷಯ ಮತ್ತೇನಿದೆ ಆಮೇಲೆ ಮಾಡೋಂತೇಳಿ ಡೆಫಿನೆಟಾಗಿ ತಾವು ಹೇಳ್ದಂಗೆ ಒತ್ತಾಯ ಮಾಡ್ತೀವಿ ಗೌರ್ಮೆಂಟ್ಗೆ ನಾವು. ಸರ್, ನಾಳೆ ರೈತರ ಜೊತೆ ನೀವು ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗೋದಕ್ಕೆ ರೆಡಿ ಆಗಿದ್ರೆ ಯಾವ ರೀತಿ ಇರುತ್ತೆ ಪ್ರತಿಭಟನೆ? ಖಂಡಿತ. ಈಗ ನಾವು ಬೆಳಗಾಂ ಡಿಸ್ಟಿಕ್ ಕೋರ್ ಕಮಿಟಿ ಸಭೆ, ಇಲ್ಲಿ ಎಲ್ಲ ಶಾಸಕರು, ಮಾಜಿ ಶಾಸಕರು ಮೊನ್ನೊಂದು ಸಭೆ ಮಾಡಿ ಸುಮಾರು 20,000ಕ್ಕೆ ಮೇಲ್ಪಟ್ಟು ರೈತರು, ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಸೇರಿಕೊಂಡು ಸನ್ಮಾನ್ಯ ವಿಜೇಂದ್ರ ಅವ್ರ ನೇತೃತ್ವ, ಆರ್ ಅಶೋಕ್ ಅವ್ರ ನೇತೃತ್ವ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡ್ತಾಯಿದ್ವಿ. ಸರ್ಕಾರ ಕಣ್ಣು ತೆಗೆಸಿ ರೈತರಿಗೆ ಏನು ಪರಿಹಾರ ಕೊಡೋಕ್ಕಾದ್ರೆ ಪ್ರಾಮಾಣಿಕ ಪ್ರಯತ್ನ ನಾವು ಬಿಜೆಪಿ ಮಾಡ್ತಾಯಿದ್ವಿ. ಸರ್, ಎಥನಾಲ್ ಇರಲಿ ಅಥವಾ ಬೆಲೆ ನಿಗದಿ ಇರಲಿ, ಅದು ಕೇಂದ್ರ ಸರ್ಕಾರ ಮಾಡಬೇಕು. ಮೋದಿ ಅವರಿಗೆ ಎಷ್ಟು ಬಾರಿ ಪತ್ರ ಬರೆದರೂ ಕೂಡ ಅವರು ಸಭೆಯನ್ನು ಕರೀತಾ ಇಲ್ಲ. ಬಿಜೆಪಿ ಯಾಕೆ ಅಲ್ಲಿ ಹೋಗಿ ಒತ್ತಾಯವನ್ನು ಮಾಡಿ ಸಭೆ ನಡೆಸಬಾರ್ದು ಅನ್ನುವಂಥದ್ದು ಸರ್ಕಾರದ ಈಗ ನೋಡಿ, ಖಂಡಿತ ನಾವು ಹೇಳೋ ಮಾತನ್ನು ನಾವು ಒಪ್ತೀವಿ ರೀ. ಆದರೆ ಈ ವಿಷಯ ನಾವು ಸಾರ್ವಜನಿಕ ಚರ್ಚೆ ಮಾಡಿದ್ರೆ 9 ತಾರೀಕು ನಮ್ಮ ಶಾಸಕಾಂಗ ಸಭೆ ಇದೆ ರೀ ಭಾರತೀಯ ಜನತಾ ಪಾರ್ಟಿದು. ಆ ಸಭೆಯಲ್ಲಿ ನಾವು ಈ ವಿಷಯ ಕೇಂದ್ರ ಜೊತೆ ಇಥನಾಲ್ ಇರ್ಬೋದು, ರಿಕವರಿ ಇರ್ಬೋದು, ಏನು ಚರ್ಚೆ ಮಾಡೋಕ್ಕೆ ಕೆಲವೊಂದು ಪ್ರಮುಖರ ಜೊತೆ ನಾವು ವಿನಂತಿ ಮಾಡ್ಕೋತೇವೆ. ಅವ್ರನ್ನ ಬೇಕಾದ್ರೆ ಅಧಿವೇಶನ ಮುಗಿದ ನಂತರ ಹೋಗಿ ಕೇಂದ್ರದಿಂದ ಬರಬೇಕಾದಂಥ ಪಾಲು, ರೈತ ಸಿಗಬೇಕಾದಂಥ ಪರಿಹಾರ ಅದನ್ನು ಪ್ರಯತ್ನ ಮಾಡ್ತೀವಿ. ರಾಜ್ಯ ಸರ್ಕಾರದಿಂದ ನಾವು ಎಷ್ಟು ಒತ್ತಾಯ ಮಾಡಿ ಇಲ್ಲಿದೇನು ಕೊಡ್ಸೋಕ್ಕಾದ್ರೆ ಅಂದ್ರೆ ಖಂಡಿತವಾಗಿ ನಾಳೆ ಹೋರಾಟ ಮುಖಾಂತರ ನಾವು ಪ್ರಯತ್ನ ಮಾಡ್ತೇವೆ. ಸರ್, ಈಗ CM ಬದಲಾವಣೆಯ ಚರ್ಚೆ ನಡೀತಾ ಇದೆ ಕಾಂಗ್ರೆಸ್ನಲ್ಲಿ. ಏನು ಹೇಳ್ತೀರಿ? ಅದನ್ನೇ ಅಸ್ತ್ರವಾಗಿಸ್ಕೊಳ್ಳೋದಕ್ಕೆ ನೀವು ರೆಡಿ ಆಗಿದ್ದೀರಾ ಅಂತ? ಇಲ್ಲ, ಖಂಡಿತ ಇಲ್ಲ. ನೋಡಿ, CM ಬದಲಾವಣೆ ಮತ್ತೊಂದು ವಿಚಾರ ಅವ್ರ ಪಕ್ಷಕ್ಕೆ ಸಂಬಂಧಪಟ್ಟದ್ದು. ನಮಗೆ ಭಾರತೀಯ ಜನತಾ ಪಾರ್ಟಿಗೆ ಏನೂ ಸಂಬಂಧ ಇಲ್ಲ. ಅವ್ರ ಮುಖ್ಯಮಂತ್ರಿ ಯಾರು ಇರ್ತಾರೋ, ಯಾರು ಮಾಡೋಕೆ ಅವ್ರು ಹೈಕಮಾಂಡ್ಗೆ ಬಿಟ್ಟದು. ನಾವು ಹತ್ರ ತಲೆನೇ ಕೆಡಿಸೋಲ್ಲ. ನಾವೇನಿದ್ರು ನಮ್ಮ ರೈತರಿಗೆ ಹೋರಾಟ ಮಾಡಿ ರೈತರಿಗೆ ಪರಿಹಾರ ಕೊಡುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಥ್ಯಾಂಕ್ ಯು. ಇವಿಷ್ಟು ಬಾಲಚಂದ್ರ ಜಾರಕಿಹೊಳಿ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಸತೀಶ್ ಜೊತೆ ವಿದ್ಯಾಶ್ರೀ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಳಗಾವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.